Today in this video I am explaining the PUC first year computer science program number 19th. First year computer science na 19th program explain ಮಾಡ್ತಾ ಇದೀನಿ. ಈ ಪ್ರೋಗ್ರಾಮ್ ಅಲ್ಲಿ ಏನಿದೆ ಅಂದ್ರೆ write Python program to find the number of times an element occurs in the list. ಅಂದ್ರೆ ನಾವು ಒಂದು ಲಿಸ್ಟ್ ನ ತಗೊಳ್ತೀವಿ, ಆ ಲಿಸ್ಟ್ ಅಲ್ಲಿ ಒಂದು ಕೀ ಎಲಿಮೆಂಟ್ ನ ತಗೊಳ್ತೀವಿ, ಆ ಎಲಿಮೆಂಟ್ ಆ ಲಿಸ್ಟ್ ಅಲ್ಲಿ ಎಷ್ಟು ಸರಿ ಬಂದಿದೆ, ಫೈಂಡ್ ದ ನಂಬರ್ ಆಫ್ ಟೈಮ್ಸ್ ಆನ್ ಎಲಿಮೆಂಟ್ ಅಕರ್ಸ್ ಇನ್ ದ ಲಿಸ್ಟ್. ಆ ಲಿಸ್ಟ್ ಒಳಗೆ ಎಷ್ಟು ಟೈಮ್ ಬಂದಿದೆ ಅನ್ನೋದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಫಸ್ಟ್ ಒಂದು ಲಿಸ್ಟ್ ನ ಕನ್ಸಿಡರ್ ಮಾಡ್ತೀವಿ. ಲಿಸ್ಟ್ ಅನ್ನೋದೇನಂದ್ರೆ ಇಟ್ ಈಸ್ ಸೇಮ್ ಆಸ್ ಅರೇಸ್ ಇನ್ ದ ಅದರ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಅರೇ ಮೀನ್ಸ್ ಇಟ್ ಇಸ್ ಅ ಕಲೆಕ್ಷನ್ ಆಫ್ ಹೋಮೋಜಿನಿಯಸ್ ಡಾಟಾ ಎಲಿಮೆಂಟ್ಸ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ಲಿಸ್ಟ್ ಒಳಗೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಡಾಟಾಸ್ ನಾವು ಯೂಸ್ ಮಾಡಬಹುದು. ಇಲ್ಲಿ ಫಸ್ಟಿಗೆ ಈ ಪ್ರೋಗ್ರಾಮ್ ಅಲ್ಲಿ ನಾವೇನ್ ತಗೊಳ್ತೀವಪ್ಪ ಅಂದ್ರೆ ಒಂದು ಲಿಸ್ಟ್ ನ ತಗೋಬೇಕು. ಲಿಸ್ಟ್ ನ ತಗೋಬೇಕಾದ್ರೆ ನಾನಿಲ್ಲಿ ಜಸ್ಟ್ ನಾನೇನ್ ಮಾಡ್ತೀನಿ, ಲಿಸ್ಟ್ ಅಂತೇಳಿ ಕೊಡ್ತೀನಿ. ನೀವು ವೇರಿಯೇಬಲ್ ನೇಮು ಏನ್ ಬೇಕಾದ್ರೂ ತಗೋಬಹುದು. ನಾನಿಲ್ಲಿ ಲಿಸ್ಟ್ ಅಂತ ತಗೊಳ್ತೀನಿ. ಲಿಸ್ಟ್ ಇಸ್ ಈಕ್ವಲ್ ಟು ಅಂತ ಬರೆದು ಈ ಲಿಸ್ಟ್ ನ ಬರಿಬೇಕಾದ್ರೆ ನಾವು ಈ ಸ್ಕ್ವೇರ್ ಬ್ರಾಕೆಟ್ ನ ಬರಿಬೇಕು. ಈ ರೆಕ್ಟಾಂಗ್ಯುಲರ್ ಬ್ರಾಕೆಟ್ಸ್ ನ ಬರಿಬೇಕು. ಇದರಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ನಂಬರ್ಸ್ ನ ಟೈಪ್ ಮಾಡ್ತಿದ್ದೀನಿ. 10, 5, 7, 8, 8, 7, 5, 5, 4, 2. ಈ ತರ ನಾವು ಡಿಫ್ರೆಂಟ್ ನಂಬರ್ ಆಫ್ ಎಲಿಮೆಂಟ್ಸ್ ನ ನಾವು ತಗೊಳ್ತೀವಿ. ತಗೊಂಡು ಎಷ್ಟಾದ್ರೂ ತಗೋಬಹುದು. ಎಷ್ಟು ತಗೊಂಡಿದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಏನು ರೆಕ್ಟಾಂಗ್ಯುಲರ್ ಬ್ರಾಕೆಟ್ ನ ಯೂಸ್ ಮಾಡಿವಲ್ಲ, ಸಬ್ಸ್ಕ್ರಿಪ್ಟ್ ಬರೀತಿರಲ್ಲ, ಅದೇ ರೀತಿ ಈ ಸಬ್ಸ್ಕ್ರಿಪ್ಟ್ ನ ನಾವು ಅರೇಸ್ ಹೆಂಗ್ ಬರೀತೀವೋ ಅದೇ ರೀತಿ ಸಬ್ಸ್ಕ್ರಿಪ್ಟ್ ಒಳಗಡೆ ನಾವೇನ್ ಬರೀಬೇಕು, ಲಿಸ್ಟ್ ಎಲಿಮೆಂಟ್ಸ್ ನ ಬರೀಬೇಕು. ಈಗ ನಾವು ತಗೊಂಡಿದ್ದೇನ್ ತಗೊಂಡ್ವಿ, ಒಂದು ಲಿಸ್ಟ್ ನ ವೇರಿಯೇಬಲ್ ನೇಮ್ ತಗೊಂಡ್ವಿ. ಆ ಲಿಸ್ಟ್ ಒಳಗಡೆ ನಂಬರ್ ಆಫ್ ಎಲಿಮೆಂಟ್ಸ್ ನ ನಾವು ಏನ್ ಮಾಡಿದ್ವಿ, ಸ್ಟೋರ್ ಮಾಡಿದ್ವಿ, ಇನಿಷಿಯಲೈಸ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಯಾವ್ದು ಲಿಸ್ಟ್ ನ ಬರ್ದಿವಿ ಅಂತೇಳಿ ಜಸ್ಟ್ ಪ್ರಿಂಟ್ ಮಾಡಬೇಕು. ಪ್ರಿಂಟ್ ಮಾಡಕ್ ನಾನು ಏನ್ ಮಾಡ್ತೀನಿ, ಜಸ್ಟ್ ಪ್ರಿಂಟ್ ಅಂತ ಟೈಪ್ ಮಾಡಿ ಅದರಲ್ಲಿ ಡಬಲ್ ಕೋಟ್ಸ್ ದ ಎಂಟರ್ಡ್ ಲಿಸ್ಟ್ ಈಸ್ ಅಂತ ಬರಿತೀನಿ. ದ ಎಂಟರ್ಡ್ ಲಿಸ್ಟ್ ಈಸ್ ಅಂದ್ರೆ ನಾವು ಯಾವ ಎಲಿಮೆಂಟ್ ನ ಅಥವಾ ಯಾವ ಲಿಸ್ಟ್ ನ ನಾವು ಬರ್ದಿವಿ ಅಂತೇಳಿ ಬರೆಯಕ್ಕೆ ಜಸ್ಟ್ ನಾವು ಒಂದು ವೇರಿಯೇಬಲ್ ನ ಹೆಂಗ್ ಪ್ರಿಂಟ್ ಮಾಡ್ತೀವೋ ಅದೇ ರೀತಿ ನಾವು ಪ್ರಿಂಟ್ ಮಾಡಬೇಕು. ಜಸ್ಟ್ ಪ್ರಿಂಟ್ ಅಂತ ಬರ್ದು ನಾವು ದ ಎಂಟರ್ಡ್ ಲಿಸ್ಟ್ ಈಸ್ ಅಂತ ಬರ್ದು ಲಿಸ್ಟ್ ಅಂತ. ಇವಾಗ ಏನಾಗುತ್ತೆ ಅಂದ್ರೆ ಇದು ನಾವೇನ್ ಎಂಟ್ರಿ ಮಾಡಿರ್ತೀವೋ ಅದು ಡಿಸ್ಪ್ಲೇ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಏನ್ ಬೇಕು ನಮಗೆ, ಅವ್ರು ಕೊಟ್ಟಿರ್ತಕ್ಕಂಥದ್ದೇನು, ಪೈಥಾನ್ ಪ್ರೋಗ್ರಾಮ್ ಟು ಫೈಂಡ್ ದ ನಂಬರ್ ಆಫ್ ಟೈಮ್ಸ್ ಅನ್ ಎಲಿಮೆಂಟ್ ಅಕರ್ಸ್ ಇನ್ ದ ಲಿಸ್ಟ್. ಒಂದು ಎಲಿಮೆಂಟ್ ನ ಲಿಸ್ಟ್ ಒಳಗೆ ಎಷ್ಟು ಟೈಮ್ ಬಂದಿದೆ ಅಂತ ತಗೊಳ್ಬೇಕಂದ್ರೆ ಅಲ್ಲಿ ನಮಗೇನ್ ಬೇಕು, ಒಂದು ಕೀ ಎಲಿಮೆಂಟ್ ನ ಬೇಕು. ಆ ಕೀ ಎಲಿಮೆಂಟ್ ನ ನಾನು ಜಸ್ಟ್ ELE ಅಂತ ತಗೊಳ್ತೀನಿ. ELE ಅಂತ ತಗೊಂಡು ಇಂಟ್ ಅಂತ ತಗೊಳ್ತೀನಿ. ಇಂಟ್ ಇನ್ಪುಟ್ ಆಫ್ ಡಬಲ್ ಕೋಟ್ಸ್ ಅಲ್ಲಿ ಎಂಟರ್ ವಿಚ್ ಎಲಿಮೆಂಟ್ ಹ್ಯಾಸ್ ಟು ಫೈಂಡ್. ಅಂದ್ರೆ ಯಾವ ಎಲಿಮೆಂಟ್ ಏನಾದ್ರೂ ಬರಿಬಹುದು. ಯೂಸರ್ ಡಿಫೈನ್ಡ್ ಸ್ಟೇಟ್ಮೆಂಟ್ ಇದು, ನಾವು ಏನ್ ಬೇಕಾದ್ರೂ ಬರಿಬಹುದು ಅಲ್ಲಿ. ಹಂಗಾಗಿ ನಾನು ಜಸ್ಟ್ ಏನ್ ಬರ್ತೀನಿ, ಎಂಟರ್ ವಿಚ್ ಎಲಿಮೆಂಟ್ ಹ್ಯಾಸ್ ಟು ಫೈಂಡ್ ನಂಬರ್ ಆಫ್ ಟೈಮ್ಸ್ ಅಂತ ಹೇಳಿ ತಗೊಳ್ತೀನಿ. ಅಂದ್ರೆ ಯಾವ ಎಲಿಮೆಂಟ್ ನ ನಾವು ನಂಬರ್ ಆಫ್ ಟೈಮ್ಸ್ ಎಕ್ಸಿಕ್ಯೂಟ್ ಆಗೈತೆ ಅನ್ನೋದು ಅಥವಾ ಎಕ್ಸಿಕ್ಯೂಟ್ ಆಗುತ್ತೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿ ಇಲ್ಲಿ ನಾನು ಎರಡು ಪ್ಯಾರಂಥಸಿಸ್ ಓಪನ್ ಮಾಡೋದ್ರಿಂದ ಎರಡು ಪ್ಯಾರಂಥಸಿಸ್ ನ ಕ್ಲೋಸ್ ಮಾಡ್ತೀನಿ. ಈಗ ಏನಾಯ್ತು, ನಮಗೆ ಜಸ್ಟ್ ನಾವು ಒಂದು ಲಿಸ್ಟ್ ನ ಅಕ್ಸೆಪ್ಟ್ ಮಾಡ್ಕೊಂಡ್ವಿ, ರೀಡ್ ಮಾಡಿದ್ಮೇಲೆ ಒಂದು ಆ ಲಿಸ್ಟ್ ನ ಪ್ರಿಂಟ್ ಮಾಡಿದ್ವಿ. ಪ್ರಿಂಟ್ ಮಾಡಿದ್ಮೇಲೆ ಅದರೊಳಗಿರ್ತಕ್ಕಂಥ ಒಂದು ಎಲಿಮೆಂಟ್ ನ ತಗೊಳ್ತೀವಿ. ತಗೊಂಡಾದ್ಮೇಲೆ ನೆಕ್ಸ್ಟ್ ಪ್ರಿಂಟ್ ದ ಕೌಂಟ್ ಆಫ್ ಎಲಿಮೆಂಟ್. ಅಂದ್ರೆ ಈಗ ನಾವೇನ್ ಮಾಡ್ಬೇಕು, ಎಂಟರ್ ನಂಬರ್ ಆಫ್ ಟೈಮ್ಸ್ ಯಾವ ಎಲಿಮೆಂಟ್ ಬೇಕೋ ಆ ಎಲಿಮೆಂಟ್ ಅನ್ನೋದನ್ನ ಕೊಟ್ವಿ. ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಫಂಕ್ಷನ್ ನ ತಗೊಳ್ತೀವಿ. ಅಂದ್ರೆ ಇನ್ಬಿಲ್ಟ್ ಫಂಕ್ಷನ್ ಆಲ್ರೆಡಿ ಇದೆ. ಈಗ ಜಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ಕೌಂಟ್ ಇಸ್ ಈಕ್ವಲ್ ಟು ಅಂತ ತಗೊಳ್ತೀನಿ, ಅಥವಾ ಸಿ ಇಸ್ ಈಕ್ವಲ್ ಟು ಅಂತ ತಗೊಳ್ತೀನಿ. ಸಿ ಇಸ್ ಈಕ್ವಲ್ ಟು ಅಂದ್ರೆ ಜಸ್ಟ್ ಕೌಂಟ್ ಅಂತ. ಸಿ ಇಸ್ ಈಕ್ವಲ್ ಟು ಲಿಸ್ಟ್ ಡಾಟ್ ಕೌಂಟ್ ಫಂಕ್ಷನ್. ಇದು ಆಲ್ರೆಡಿ ಇನ್ಬಿಲ್ಟ್ ಇರೋ ಫಂಕ್ಷನ್. ಕೌಂಟ್ ಅಂತ ಬರ್ದು ಬ್ರಾಕೆಟ್ ಒಳಗಡೆ ELE ಅಂತ ಬರಿತೀನಿ. ELE ಅಂದ್ರೆ ನಾವು ಆಲ್ರೆಡಿ ಇಲ್ಲಿ ಯಾವ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತೀವೋ ಆ ಎಲಿಮೆಂಟ್ ಆ ಲಿಸ್ಟ್ ಅಲ್ಲಿ ಎಷ್ಟು ಟೈಮು ಆಗಿದೆ ಅಂತ ಕೌಂಟ್ ಅನ್ನೋ ಫಂಕ್ಷನ್ ಏನ್ ಮಾಡುತ್ತೆ, ಅದು
ನಂಬರ್ ಆಫ್ ಟೈಮ್ಸ್ ಎಷ್ಟು ನಂಬರ್ ಆಫ್ ಟೈಮ್ಸ್ ಬಂದಿರುತ್ತೋ ಅಷ್ಟು ಅದು ಕೌಂಟ್ ಮಾಡುತ್ತೆ. ಈಗ ಏನ್ ಮಾಡಿದೆ, ಜಸ್ಟ್ ನಾನು ಸಿ ಅನ್ನೋ ಯಾವ್ದಾದ್ರು ವೇರಿಯೇಬಲ್ ತಗೊಂಡೆ, ಲಿಸ್ಟ್ ಡಾಟ್ ಕೌಂಟ್ ಆಫ್ ಎಲಿಮೆಂಟ್, ಅದು ಏನ್ ಮಾಡುತ್ತೆ, ನಂಬರ್ ಆಫ್ ಟೈಮ್ಸ್ ಎಷ್ಟು ಬಂದಿದೆ ಅದನ್ನ ಕೌಂಟ್ ಮಾಡುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕಿದ್ನ ನಾವು ಪ್ರಿಂಟ್ ಮಾಡ್ಬೇಕು. ಪ್ರಿಂಟ್ ಮಾಡ್ಬೇಕಾದ್ರೆ ಜಸ್ಟ್ ಏನ್ ಬರ್ತೀನಿ, ಪ್ರಿಂಟ್ ಅಂತ ಬರೆದು ಇಲ್ಲಿ ಕೌಂಟ್ ಆಫ್ ಎಲಿಮೆಂಟ್ ಅಥವಾ ನಂಬರ್ ಆಫ್ ಟೈಮ್ಸ್ ಎಲಿಮೆಂಟ್ ಅಂತ ಬರೀಬೇಕು. ದ ಕೌಂಟ್ ಆಫ್ ಎಲಿಮೆಂಟ್ ಅಂತ ಬರೆದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಇಲ್ಲಿ ನಾನು ಇಎಲ್ಇ ಅಂತ ಬರಿತೀನಿ. ಇಎಲ್ಇ ಅಂತ ಬರೆದ್ರೆ ನಾವು ಯಾವ ಎಲಿಮೆಂಟ್ ನ ಕೊಟ್ಟಿರ್ತೀವೋ ಆ ಎಲಿಮೆಂಟ್ ಅಂತ ಅರ್ಥ. ಇಎಲ್ಇ ಅಂತ ಬರೆದು ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ತೀನಿ ಅಂದ್ರೆ ಡಬಲ್ ಕೋಟ್ಸ್ ಆದ್ಮೇಲೆ ಕಮ ಬರಿಬೇಕು. ಕಮ ಬರೆದು ಇಎಲ್ಇ ಬರಿಬೇಕು. ನೆಕ್ಸ್ಟ್ ಮತ್ತೆ ಕಮ ಬರೆದು ನಾನೇನ್ ಮಾಡ್ತೀನಿ ಅಂದ್ರೆ ಇನ್ ದ ಲಿಸ್ಟ್ ಈಸ್ ಅಂದ್ರೆ ಯಾವ ಎಲಿಮೆಂಟು ಅಂತ ಬರಿತೀವಿ. ಇನ್ ದ ಲಿಸ್ಟ್ ಈಸ್ ಈಕ್ವಲ್ ಟು ಅಂತ ಬರೆದು ಡಬಲ್ ಕೋಟ್ಸ್ ನ ಕ್ಲೋಸ್ ಮಾಡಿ ಕಮ ಹಾಕ್ಬಿಟ್ಟು ಈಗೇನ್ ಬರಿತೀನಿ, ಸಿ ಅಂತ ಬರಿತೀನಿ. ಸಿ ಅನ್ನೋದೇನು, ಅದು ಕೌಂಟ್ ಮಾಡಿದೆ ಎಷ್ಟು ನಂಬರ್ ಆಫ್ ಟೈಮ್ಸ್ ವ್ಯಾಲ್ಯೂ ಬಂದಿದೆ ಅಂತ. ಈಗ ಇಷ್ಟು ಬರೆದ್ರೆ ಈ ಪ್ರೋಗ್ರಾಮ್ ಮುಗೀತು. ಈಗ ನೋಡ್ರಿ ಜಸ್ಟ್ ನಾವ್ ಏನ್ ಮಾಡ್ಬೇಕು, ಈ ಪ್ರೋಗ್ರಾಮ್ ನ ರನ್ ಮಾಡ್ಬೇಕು. ರನ್ ಮಾಡೋಕ್ಕಿಂತ ಮುಂಚೆ ನಾವು ತಗೊಂಡಿರ್ತಕ್ಕಂಥ ಲಿಸ್ಟ್ ಅಲ್ಲಿ 10, 5, 7, 8, 8, 7, 5, 5, 4, 2, 10 ಅಂತ ತಗೊಂಡಿದ್ವಿ. ಇಲ್ಲಿ ನಾನು 10 ಅಂತ ಎಲಿಮೆಂಟ್ ಕೊಟ್ರೆ 10 2 ಟೈಮ್ಸ್ ಬಂದಿದೆ. ಅದೇ ರೀತಿ 5 ಅನ್ನೋದು ಕೂಡ 3 ಟೈಮ್ಸ್ ಬಂದಿದೆ. 8 ಅನ್ನೋದು 2 ಟೈಮ್ಸ್ ಬಂದಿದೆ. ಈ ತರ ನಾವು ಯಾವ ಎಲಿಮೆಂಟ್ ನ ಕೊಡ್ತೀವೋ ಆ ಎಲಿಮೆಂಟ್ ಎಷ್ಟು ನಂಬರ್ ಆಫ್ ಟೈಮ್ಸ್ ಬಂದಿದೆ ಅನ್ನೋದನ್ನ ಅದು ಡಿಸ್ಪ್ಲೇ ಮಾಡುತ್ತೆ. ಈಗ ನಾನು ಜಸ್ಟ್ ರನ್ ಮಾಡೋಕ್ಕಿಂತ ಮುಂಚೆ ರನ್ ಅಂತ ಕೊಡ್ತೀನಿ. ರನ್ ಮಾಡೋಕ್ಕಿಂತ ಮುಂಚೆ ಅದೇನ್ ಕೇಳುತ್ತೆ, ಸೇವ್ ಮಾಡಿಲ್ಲ ಸೇವ್ ಮಾಡ್ರಿ ಅಂತ ಕೇಳುತ್ತೆ. ಸೇವ್ ಮಾಡಬೇಕು. ಸೇವ್ ಮಾಡ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ನಾನು 1 1 1 ಏನಾದ್ರೂ ಕೊಡ್ಬೋದು. ಅದು ಪೈಥಾನ್ ಫೈಲ್ಸ್ ಇರೋದ್ರಿಂದ .py ಆಗಿ ಕೌಂಟ್ ಆಗುತ್ತೆ. ಅಥವಾ ನಾನು ಇಲ್ಲಿ ಜಸ್ಟ್ ಕೌಂಟ್ ಅಂತ ಕೊಡ್ತೀನಿ. ಕೌಂಟ್ ಅಂತ ಕೊಟ್ಟು ಸೇವ್ ಕೊಡ್ಬೇಕು. ಸೇವ್ ಕೊಟ್ರೆ ಪ್ರೋಗ್ರಾಮು ಸೇವ್ ಆಯ್ತು. ಇಲ್ಲಿ ಒಂದು ಎರರ್ ಬಂತು. ಎರರ್ ಏನಂದ್ರೆ ಇಲ್ಲಿ ಪ್ರಿಂಟ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಕ್ಲೋಸಿಂಗ್ ಪ್ಯಾರಂಥಸಿಸ್ ನ ಬರ್ಲಿಲ್ಲ, ಹಂಗಾಗಿ ಎರರ್ ಬಂತು. ಈಗ ಜಸ್ಟ್ ರನ್ ಮಾಡ್ತೀನಿ. ರನ್ ಮಾಡಿದಾಗ ನಮ್ಗೆ ಏನ್ ಕೇಳುತ್ತೆ, ಮತ್ತೆ ಸೇವ್ ಮಾಡಕ್ ಕೇಳುತ್ತೆ. ದ ಎಂಟರ್ ಲಿಸ್ಟ್ ಈಸ್, ನಾವ್ ಏನ್ ಲಿಸ್ಟ್ ನ ಎಂಟರ್ ಮಾಡಿರ್ತೀವೋ ಅದು ಡಿಸ್ಪ್ಲೇ ಆಗಿದೆ. ಈಗ ನಾನು ಫಾರ್ ಎಕ್ಸಾಂಪಲ್ ಎಂಟರ್ ವಿಚ್ ಎಲಿಮೆಂಟ್ ಹ್ಯಾಸ್ ಟು ಫೈಂಡ್ ದ ನಂಬರ್ ಆಫ್ ಟೈಮ್ಸ್. ಎಲಿಮೆಂಟ್ ನಾನು 10 ಅಂತ ಕೊಡ್ತೀನಿ. 10 ಅಂತ ಕೊಟ್ರೆ ನೋಡ್ರಿ ಈ ಲಿಸ್ಟ್ ಅಲ್ಲಿ 2 ಟೈಮ್ಸ್ ಬಂದಿದೆ 10 ಅನ್ನೋದು. ಹಂಗಾಗಿ ಅದೇನ್ ಬರ್ಬೇಕು ಆನ್ಸರ್, ನಮಗೆ 10 2 ಟೈಮ್ಸ್ ಬಂದಿದೆ ಅಂತ ಬರ್ಬೇಕು. ಎಂಟರ್ ಕೊಟ್ರೆ ನೋಡ್ರಿ ದ ಕೌಂಟ್ ಆಫ್ ಎಲಿಮೆಂಟ್ 10 ಇನ್ ದ ಲಿಸ್ಟ್ ಈಸ್ 2 ಅಂತ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲದ ಎಲಿಮೆಂಟ್ ಕೊಟ್ರೆ ಅಂದ್ರೆ ಲಿಸ್ಟ್ ಅಲ್ಲಿ ಯಾವ್ದು ಎಲಿಮೆಂಟ್ ಇರಲ್ಲೋ ಅದನ್ನ ಕೊಟ್ರೆ ಏನ್ ಬರುತ್ತೆ ಅಂತ ಚೆಕ್ ಮಾಡೋಣ. ಚೆಕ್ ಮಾಡ್ಬೇಕಂದ್ರೆ ಇದನ್ನ ಔಟ್ಪುಟ್ ಸ್ಕ್ರೀನ್ ನ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಅಗೇನ್ ಐ ಹ್ಯಾವ್ ಟು ರನ್ ದ ಪ್ರೋಗ್ರಾಮ್. ರನ್ ಮಾಡಲ್ ಕೊಟ್ಟಾಗ ಇಲ್ಲಿ ನಾನು ಎಂಟರ್ ದ ನಮ್ಮ ಎಲಿಮೆಂಟ್ 100 ಈ ಲಿಸ್ಟ್ ಒಳಗೆ ಇಲ್ಲೇ ಇಲ್ಲ. ಹಂಗಾಗಿ 100 ಬಂದಿತ್ತು ಇಲ್ಲ ಅಂತ ಚೆಕ್ ಮಾಡಕಂದ್ರೆ ಇದನ್ನ ಮತ್ತೆ ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟಾಗ ಏನಾಗುತ್ತೆ ನೋಡ್ರಿ, ದ ಕೌಂಟ್ ಆಫ್ ಎಲಿಮೆಂಟ್ 100 ಇನ್ ದ ಲಿಸ್ಟ್ ಈಸ್ 0. ಅಂದ್ರೆ ಈ ಲಿಸ್ಟ್ ಅಲ್ಲಿ 100 ಅನ್ನೋ ಎಲಿಮೆಂಟ್ ಒನ್ ಟೈಮು ಬಂದಿಲ್ಲ ಅಂತ ಅರ್ಥ. ಎಲಿಮೆಂಟು ಇರೋವಿದ್ರೆ ಅದು ಎಷ್ಟು ಟೈಮ್ ಅಕರ್ ಆಗಿರುತ್ತೋ ಅದು ಬರುತ್ತೆ. ಇಲ್ದಿರೋ ಎಲಿಮೆಂಟ್ ನ ಕೊಟ್ರೆ, ಲಿಸ್ಟ್ ಅಲ್ಲಿ ಇಲ್ದಿರೋ ಎಲಿಮೆಂಟ್ ಕೊಟ್ರೆ ಅದು ನಮಗೇನ್ ಕೊಡುತ್ತೆ, 0 ಅಂತ ಆನ್ಸರ್ ಕೊಡುತ್ತೆ. ಇದು 19th ಪ್ರೋಗ್ರಾಮ್. PUC ಫಸ್ಟ್ ಇಯರ್ ಕಂಪ್ಯೂಟರ್ ಸೈನ್ಸ್ ಅಲ್ಲಿ 19th ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಪ್ರೋಗ್ರಾಮ್ ಟು ಫೈಂಡ್ ದ ನಂಬರ್ ಆಫ್ ಟೈಮ್ಸ್ ಅನ್ ಎಲಿಮೆಂಟ್ ಅಕರ್ಸ್ ಇನ್ ದ ಲಿಸ್ಟ್. ಲಿಸ್ಟ್ ನ ತಗೋಬೇಕು. ಆ ಲಿಸ್ಟ್ ಅಲ್ಲಿ ಒಂದು ಎಲಿಮೆಂಟ್ ನ ತಗೊಂಡು ಎಷ್ಟು ನಂಬರ್ ಆಫ್ ಟೈಮ್ಸ್ ಅದು ಬಂದಿದೆ ಅನ್ನೋದನ್ನ ಚೆಕ್ ಮಾಡಬೇಕು.